ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬ್ಯಾಂಕಿನಿಂದ ಹಣ ತಂದ ಗ್ರಾಹಕನ ಹಣದ ಬ್ಯಾಗ್ ದೋಚಿದ ಕಳ್ಳರು, ಹಣ ಕಳೆದುಕೊಂಡು ಗ್ರಾಹಕನ ಗಾಬರಿ. ಸಾರ್ವಜನಿಕರೇ, ಹಣ ಯಾಮಾರಿಸುವ ಕಳ್ಳರಿಂದ ಎಚ್ಚರವಿರಲಿ. ಇದು ಸೊರಬ ಪೊಲೀಸರ ಕಳಕಳಿ. ಸೊರಬದ ಬ್ಯಾಂಕ್ ಒಂದರಿಂದ ಹಣ ಡ್ರಾ ಮಾಡಿಕೊಂಡು ಹಣದ ಬ್ಯಾಗ್ ಅನ್ನು ತನ್ನ ಬೈಕ್ನಲ್ಲಿಟ್ಟಿದ್ದ ಗ್ರಾಹಕನ ಹಣವನ್ನು ಕ್ಷಣಾರ್ಧದಲ್ಲಿ ಎಗರಿಸಿದ ಕಳ್ಳರು ಸಾರ್ವಜನಿಕರಲ್ಲಿ ಒಂದು ಕ್ಷಣ ಆತಂಕವನ್ನು ಉಂಟು ಮಾಡಿದ್ದರು. ಸಾರ್ವಜನಿಕರ ಮಾಹಿತಿ ಮೇರೆಗೆ ಕಳ್ಳರನ್ನು ಬೆನ್ನಟ್ಟಿದ್ದ ಪೊಲೀಸರು ಕಳ್ಳರನ್ನು ಹಿಡಿಯುವಲ್ಲಿ ಯಶಸ್ವಿಯಾದರು. ಇದು ಸೊರಬ ಪೊಲೀಸರು ಸಾರ್ವಜನಿಕರಲ್ಲಿ ಜಾಗೃತಿ ಉಂಟು ಮಾಡಲು ಮಾಡಿದ ಅಣುಕು ಪ್ರದರ್ಶನ. ಆದರೂ ಬ್ಯಾಂಕ್ ಗ್ರಾಹಕರೇ, ತಮ್ಮ ಹಣದ ಬಗ್ಗೆ ಜಾಗೃತಿ ಇರಲಿ ಎಂಬುದೇ ಸ್ವಾಭಿಮಾನಿ ನ್ಯೂಸ್ ಕಳಕಳಿ. ಏನು ಯಾರ್ದು ಫೋನ್ ಮಾಡಿದ್ರು ನೀವು ನೋಡಿದ್ರಾ? ನೀವ್ಯಾರು ನೋಡಿದ್ರಾ? ಬಂದೆ ಅವ ಇಲ್ಲಿಂದ ಹಿಂಗ್ ಬ್ಯಾಗ್ ತಕ್ಕಂದ ನೋಡಿಲ್ಲ ಯಾರಂತ ನೋಡಿಲ್ಲ ಸರ್. ನೀವು ಅಂತ ಹೇಳಿದ್ರು ಸರ್. ಏನಂತಲ್ಲ ಅಮೌಂಟ್ 100 ರೂಪಾಯಿ ಬಿದ್ದಿದೆ ಅಂತ ಹೇಳಿದ್ರು. ಹೌದಾ? ನೋಡಿಲ್ಲ. ಹೆಂಗಿದೆ ನೋಡ್ಲಿಕ್ಕೆ ಅವನು? ಕಪ್ಪ ಇದೆ. ನೀವು ನೋಡಿರಾ? ಒಬ್ರು ಇದ್ರೆ ಎರಡು ಜನ ಹೆಲ್ಮೆಟ್ ಹಾಕಿದ್ರಲ್ಲ. ಒಬ್ರು ಹಾಕಿದ್ರ? ಹಾಕಿದ್ರ ಹೆಲ್ಮೆಟ್ ಹಾಕಿದ್ರ? ಹಿಂದಗಡೆಯಿಂದ ಹಾಕಿದ್ರ, ಹಿಂದಗಡೆಯಿಂದ ಹಾಕಲ್ಲ. ಅವ್ರು ಬೆನ್ನಿ ಹಾಕಿದ್ರೆ
ಗೊತ್ತಿಲ್ಲ ಸರ್. ಅಲ್ಲ ₹100 ಬಿದ್ದಿದೆ ಅಂತ ಬೈಕಿನ ನಂಬರ್ ಏನು ನೋಡಿದ್ರೆ ಬೈಕಿನ ನಂಬರ್ ಒಂದು 22-25 ವರ್ಷ ಆಗಿರ್ಬೋದು. ಎಷ್ಟು ಜನ? ಒಬ್ಬರು ಹೆಲ್ಮೆಟ್ ಹಾಕಿದ್ರ ಅವ್ರಿಗೆ ಗಾಡಿ ಯಾವ್ದು ಹೇಳಿ ನಿಮ್ ಬ್ಯಾಗ್ ಬ್ಯಾಗ್ ಅದೇನ ನೋಡಿ ನಿಮ್ದೇ ತಾನೆ ಇವ್ರು ತಗೊಂಡೋಗಿದ್ದಾರೆ ನೋಡಿ. ಇದು ನಮ್ದೇ ಒಂದು ಅಣುಕು ಪ್ರದರ್ಶನ ಅಂತ ಹೇಳ್ಬಿಟ್ಟು ನಾವೇ ಮಾಡ್ತಿದ್ದು ಬ್ಯಾಗ್ ಕಲಿಸಿದ್ದೆ ನಾವು. ಈ ತರ ಆಗ್ತಾವ ಅಫೆನ್ಸ್ ಮುಡಿಸೋಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡಿದ್ವಿ. ಕಾರ್ಯಾಚರಣೆ ಅಂತಂದ್ರೆ ನಾವೇ ಒಂದು ಅಣುಕು ಪ್ರದರ್ಶನ ಇಟ್ಟಿದ್ವಿ. ಜನಕ್ಕೆಲ್ಲ ಕಾರ್ಯಕ್ರಮ ಮಾಡಿಬಿಟ್ಟು ಕಾರ್ಯಕ್ರಮ ಮಾಡಿಬಿಟ್ಟು ಜನರಿಗೆ ಜಾಗೃತಿ ಮಾಡಿಸೋಕ್ಕೋಸ್ಕರ ಒಂದು ನಾವೇ ಟ್ರಯಲ್ ಮಾಡಿದ್ವಿ ಅಷ್ಟೇ. ಏನಿಲ್ಲ ಜನ ಸೇರಿ ಒಂದೆರಡು ಮಾತಾಡ್ತೀವಿ. ಹೌದು ಖಂಡಿತ ಜಾಗೃತಿ ಮಾಡ್ತಾ ಏನಾದ್ರು ಇದರಿಂದ ಒಂದು ಜಾಗೃತಿ ಮಾಡೈತಿ. ಯಾವ ಥರ ಅಫೆನ್ಸಸ್ ಆಗ್ತಾವೆ, ಕಳ್ತನ ಆಗ್ತಾವೆ, ಯಾವ ಥರ ಜನಗಳು ಕಳ್ತನ ಮಾಡ್ಕೊಂಡು ಬ್ಯಾಗ್ ಆಗಿರ್ಬೋದು, ಬಂಗಾರ ಇರ್ಬೋದು, ಕ್ಯಾಶ್ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ಅವೈಲೇಬಲ್ ಥಿಂಗ್ಸ್ನ ಯಾವ ಥರ ಕರ್ಕೊಂಡು ಹೋಗ್ತಾರೆ, ಯಾವ ಥರ ಜನರನ್ನ ಏಮಾರಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಅಣುಕು ಕಾರ್ಯಾಚರಣೆ ಅಂತ ಹೇಳ್ಬಿಟ್ಟು ನಾವೇ ಇವನ್ನೆಲ್ಲ ರೆಡಿ ಮಾಡಿಬಿಟ್ಟು ಇವ್ರನ್ನೆಲ್ಲ ಒಪ್ಪಿಸಿ ಈ ಥರ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಜನಕ್ಕೆ ಸಡನ್ನಾಗಿ ಒಂಥರ ಅವರಿಗೂ ಸಹ ಒಂದು ಈ ಥರ ಎಕ್ಸ್ಪೀರಿಯನ್ಸ್ ಆತಂದರೆ ಮುಂದೆ ಅವರು ಸಹ ಅವಾಯ್ಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದು ಪ್ರಾಕ್ಟಿಕಲಾಗೆ ಮಾಡಿದ್ವಿ. ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಇದು, ಒಂದು ಎಕ್ಸಾಂಪಲ್ ಈ ಥರ ಸುಮಾರು ಆಗ್ತಿರ್ತವೆ ಸಿಟಿಯಲ್ಲೇ, ಎಸ್ಪೆಷಲಿ ಸಿಟಿಯಲ್ಲೇ ಆಗ್ತಿರ್ತವೆ. ಸೊರಬದಲ್ಲಿ ಒಂದೆರಡು ಆಗಿದ್ದಾವೆ, ಮತ್ತು ಶಿವಮೊಗ್ಗ ಇರ್ಬೋದು, ಇನ್ನೊಂದು ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇರ್ಬೋದು, ಈ ಥರ ಆಗ್ತಿರ್ತಾವೆ. ಅದಕ್ಕೋಸ್ಕರ ನೀವು ಯಾವುದೇ ಕ್ಯಾಶ್ ತಗೊಂಡ್ರೆ ಬ್ಯಾಂಕಿಂದ ಇರ್ಬೋದು, ATMನಿಂದ ಇರ್ಬೋದು, ಇದು ಯಾವುದೋ ಸೊಸೈಟಿ ಇನ್ನೊಂದು ಯಾವುದ್ರಿಂದ ಆಗಿರ್ಬೋದು, 50,000 ಇರ್ಬೋದು, 1 ಲಕ್ಷ ಇರ್ಬೋದು, 10 ಲಕ್ಷ ಇರ್ಬೋದು. ದುಡ್ಡು ತಗೊಂಡ ತಕ್ಷಣ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಕೈಯಿಂದ ಅಲ್ಲಿ ಬ್ಯಾಗಲ್ಲಿ ಸೈಡ್ ಬ್ಯಾಗಲ್ಲಿ ಇಡೋದು, ಹ್ಯಾಂಡಿಗೆ ಕವರ್ಗೆ ಹಾಕೋದು, ಹ್ಯಾಂಡ್ಗೆ ಮಿರರ್ಗೆ ಹಾಕೋದು, ನೀವೇನೋ ಬೇರೆ ಕೆಲಸಕ್ಕೆ ಹೋಗೋದು ಮಾಡಿದರೆ ಈ ಥರ ಡೈವರ್ಷನ್ ಮಾಡಿಬಿಟ್ಟು ಜನನ ಅಲ್ಲೇನೋ ದುಡ್ಡು ಬಿದ್ದತಿ, ಇಲ್ಲ ಮೈ ಮೇಲೆ ಏನೋ ಒಂದು ಸಗಣಿ ಹತ್ತಿತ್ತು ನೋಡಿ, ಕಸ ಬಿದ್ದತಿ, ಇನ್ನೊಂದೇನೋ ಕಾಗಿ ಏನೋ ಒಂದು ಎತ್ತು ದುಡ್ಡು ಬಿದ್ದತಿ ಬರ್ತೀವಿ ಅಂತೇಳಿ ಮನಸ್ಸನ್ನೇ ಡೈವರ್ಷನ್ ಮಾಡಿ ಅಲ್ಲಿ ಇಟ್ಟಂತ ನಿಮ್ಮ ಏನು ಕ್ಯಾಶ್ ಇರ್ಬೋದು, ಗೋಲ್ಡ್ ಇರ್ಬೋದು ನೋಡ್ತಿರ್ತಾರೆ. ಹಿಂಗೆ ಯಾರು ಬಂದರು ಯಾರು ಹೋದಂತ ನೀವು ನೋಡಿದ್ರು ಸಹ ನಿಮ್ಮ ಅವ್ರನ್ನ ಐಡೆಂಟಿಫೈ ಮಾಡೋಕ್ಕಾಗ್ತಲ್ಲ. ಯಾಕಂದ್ರೆ ಸಡನ್ನಾಗಿ ಆಗಂತದ್ದು ಒಂದು ಸೆಕೆಂಡಲ್ಲಿ ಆಗೋಂಥ ಇನ್ಸಿಡೆಂಟ್ ಅದು. ಹಂಗಾಗಿ ನೀವು ಐಡೆಂಟಿಫೈ ಮಾಡೋಕ್ಕೂ ಸಹ ಕಷ್ಟ ಆಗುತ್ತೆ. ಯಾವುದೇ ನಿಮ್ಮ ಬಂಗಾರ ಕ್ಯಾಶ್ ಇರ್ಬೋದು, ಬ್ಯಾಂಕಿಂದ ATMನಿಂದ ಏನಾದರೂ ಇಸ್ಕೊಂಡು ಹೋಗ್ತಿದ್ರೆ ಅದನ್ನು ಮಸ್ಟ್ ಶೂಟ್ ಮನೆಗೆ ಹೋಗೋವರೆಗೂ ನಿಮ್ಮ ಕೈಯಲ್ಲಿ ನಿಮ್ಮ ಕಣ್ಣಿದ್ರಿಗೆ ಇರಬೇಕು. ಅಟ್ಲೀಸ್ಟ್ ನೀವೇನಾದ್ರು ಹಿಡ್ಕೊಂಡ್ರೆ ಇಲ್ಲಿ ನಾನ್ ಸ್ಟಾಪ್ ಹೋಗ್ಬೇಕು. ಏನಾದ್ರು ಸೈಡ್ ಬ್ಯಾಗ್ ಲಾಕರ್ ಸಿಸ್ಟಮ್ ಇತ್ತಂದರೆ ಹಿಡ್ಕೊಂಡು ತೊಂದರೆ ಇಲ್ಲ. ಯಾಕಂದರೆ ಮನೆಗೆ ಹೋಗಿ ಎಲ್ಲಿ ರೀಚ್ ಆಗ ದುಡ್ಡು ತಲುಪ್ತಲ್ಲ ಅನ್ನೋದ್ರ ಬಗ್ಗೆ ನೀವು ಖಾತ್ರಿ ಪಡಿಸ್ಕೊಂಡು ಜಾಗೃತಿಯಿಂದ ಹೋಗ್ಬೇಕಾಗತ್ತೆ. ನೋಡಿ ಈಗ ಅವರು ಮರೆತು 100 ರೂಪಾಯಿ ಆಸೆ ಹೋದ್ರು, ಕ್ಯಾಶ್ 2 ಲಕ್ಷ ಅಂತ ಹೇಳ್ತಾರೆ. ಆ ಥರ ಆದಾಗ ಏನು ಮಾಡೋಕ್ಕಾಗತ್ತೆ? ತಗೊಂಡು ಹೋಗ್ತಿರ್ತಾನೆ, ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಪತ್ತೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಜಾಗೃತರಾಗಿರಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಅನುಕೂಲ ಕಾರ್ಯಾಚರಣೆ ಅಂತೇಳಿ ಮಾಡಿದ್ದೇವೆ. ಎಲ್ಲರೂ ಸಹ ಜನರು ಸಹ ಸಹಕಾರ ನೀಡಿದಿರಿ, ಇವರು ಸಹ ಸಹಕಾರ ನೀಡಿದಿರಿ. ನಮ್ಮ ಪೊಲೀಸ್ ಇಲಾಖೆಯಿಂದ ನನ್ನ ಹೃತ್ಪೂರ್ವಕ ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ಶಶಾಂಕ್ ಅಂತ. ಸರ್ವ ಪೊಲೀಸ್ ಠಾಣೆಯಲ್ಲಿ ಈಗಿನ ಸಮಯ ಸಂದರ್ಭದಲ್ಲಿ ಆಗುವಂಥ ದರೋಡೆ ಆಗಿರ್ಬೋದು, ಅದ್ರ ಬಗ್ಗೆ ಅಣುಕು ಪ್ರದರ್ಶನ ನಡೆಸುವುದಕ್ಕಾಗಿ ಸರ್ವ ಪೊಲೀಸ್ ಠಾಣೆಗಳ ಸಿಬ್ಬಂದಿಗಳು ಹೇಳಿದರು. ಅದೇ ರೀತಿ ನಾವು ಬ್ಯಾಂಕಿಂದ ಹಣ ಬಿಡಿಸ್ಕೊಂಡು ಹೋಗ್ಲಿಕ್ಕಾಗಿ ಬಂದಿದ್ವಿ. ಅದರಲ್ಲಿ ಒಬ್ಬವನು 100 ರೂಪಾಯಿ ಎಸೆದು, ಅಂದರೆ ವ್ಯಾಮೋಹ, ಬೇರೆ ದುಡ್ಡಿಗೆ ವ್ಯಾಮೋಹ ನಡೆಸುವ ಸಲುವಾಗಿ ನಮ್ಮ ಡೈವರ್ಟ್ ಮಾಡಿದ್ದ. ಆ ದುಡ್ಡು ತಗೊಳ್ಳೋಕ್ಕೆ ಹೋಗಬೇಕಾದ್ರೆ ನನ್ನ ಬ್ಯಾಗಲ್ಲಿದ್ದಂಥ 2 ಲಕ್ಷ ರೂಪಾಯಿಯನ್ನು ಕಳ್ಳ ತಗೊಂಡು ಪರಾರಿ ಆಗೋದ. ಅದೇ ಆ ಸಂದರ್ಭದಲ್ಲಿ 112ಗೆ ಕರೆ ಮಾಡಿದ ತಕ್ಷಣ ಕಳ್ಳರುಗಳನ್ನು ಹಿಡಿದುಕೊಂಡು ತಕ್ಷಣ ಬಂದಿದ್ದಾರೆ. ಈ ಥರ ಸಣ್ಣ ಪುಟ್ಟ ಹಣಕಾಸುಗಳಿಗೆ ಜನಗಳು ಯಾವುದೇ ವ್ಯಾಮೋಹ ಪಡದೆ ತಮ್ಮ ಹಣ ಇರುತ್ತಲ್ಲ ಅದರದ್ದು ಜೋಪಾನ ಮಾಡಿ ಇಟ್ಕೊಳ್ಳೋ ಉದ್ದೇಶ ಇದಾಗಿದೆ. ಧನ್ಯವಾದ.